ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯೂಶ್ವಲಿ ನಮಗೆ ಹೋಟೆಲಿಗೆ ಹೋದ ತಕ್ಷಣ ನಮಗೆ ತುಂಬ ತಿನ್ನಿಸ್ಬೇಕು ಅನಿಸೋದು ಕೆಲವರಲ್ಲಿ ಇಡ್ಲಿ ವಡ. ಯಾಕೆ ಹೇಳಿ? ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ, ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಲ್ವಾ ಫ್ರೆಂಡ್ಸ್. ಇವತ್ತು ಅದೇ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ ಇಡ್ಲಿನ ನಾವು ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದರ ಜೊತೆಗೆ ಈ ಇಡ್ಲಿಗೆ ಸೋಡಾ ಈನೋ ಯಾವುದರ ಅಗತ್ಯನೂ ಇರೋದಿಲ್ಲ. ಉಳಿದಿರೋ ಅಂಥ ಅನ್ನ ಹಾಕೋದು ಅಥವಾ ಸೋಡಾ ಹಾಕೋದು, ಈನೋ ಹಾಕೋದು ಅಥವಾ ಇನ್ನೇನು ಹಾಕಿ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಈಸಿ ಸೀಕ್ರೆಟ್ ಟಿಪ್ಪನ್ನ ಜೊತೆ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇರೋದು ತುಂಬ ಸಾಫ್ಟಾದ ಇಡ್ಲಿ ರೆಸಿಪಿನ. ಹಾಗಾದರೆ ಬನ್ನಿ, ಇವತ್ತಿನ ತುಂಬ ಸಾಫ್ಟ್ ಆಗಿರೋಂಥ, ಹತ್ತಿಗೆ ಎಷ್ಟು ಸಾಫ್ಟ್ ಆಗಿರೋಂಥ ಒಂದು ಈಸಿಯಾಗಿ ಮಾಡಿಕೊಡುವಂಥ ಇಡ್ಲಿ ರೆಸಿಪಿ. ಬನ್ನಿ ಶುರು ಮಾಡೋಣ. ಹಾಗಾದರೆ ಮೊದಲಿಗೆ ಪ್ರೀತಿಯ ಸುಸ್ವಾಗತ ಎಲ್ಲರಿಗೂ ನನ್ನ ಚಾನಲ್ ಆಗಿರುವಂಥ ಭುವನಗಿರಿ ಭುವನೇಶ್ವರಿಗೆ. ರೇಷನ್ ಅಕ್ಕಿ ತೊಗೊಂಡ್ರೆ ಏನು ಯೂಸ್ ಅಂದರೆ ಫ್ರೆಂಡ್ಸ್, ರೇಷನ್ ಅಕ್ಕಿ ಮೊದಲೇ ವೈಟ್ ಇರೋದ್ರಿಂದ ಇಡ್ಲಿಗಳು ತುಂಬ ವೈಟಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಚೆನ್ನಾಗಿ ಒಂದು 2-3 ಸಲ ಗಟ್ಟಿಯಾಗಿ ಕ್ಯೂಚಿ ಥರ ಕ್ಲೀನಾಗಿ ತೊಳ್ಕೊಬೇಕು. ಈ ನೀರನ್ನು ನಾನು ಚಲ್ಕೊಂಬರ್ತೀನಿ. ನೋಡಿ, ಈಗ ಚೆಲ್ಲಿದ್ದೀನಿ. 2 ಸಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಒಂದು 4 ತಾಸು ಇದನ್ನು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನೆನೆಸಿಡಿ. ಅಕ್ಕಿ ಮುಳುಗುವಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ 4-6 ತಾಸಿನ ತನಕ ನೆನೆಸಬೇಕು. ನಿಮಗೆ ಸಮಯ ಇದ್ದರೆ 6-8 ತಾಸು ಕೂಡ ನೆನೆಸ್ಬೋದು. ಸಮಯ ಇಲ್ಲ ಅಂದರೆ ಕನಿಷ್ಠ 4 ತಾಸಾದರೂ ನೆನೆಸಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಸಣ್ಣ ತಪ್ಪಲೆ ತೊಗೊಂಡು ಅದಕ್ಕೆ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಉದ್ದಿನ ಕಾಳು ಬೇಕಾದರೂ ಹಾಕ್ಕೋಬೋದು ಅಥವಾ ಉದ್ದಿನ ಬೇಳೆ ಬೇಕಾದರೂ ಹಾಕ್ಬೋದು. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇದನ್ನು ನೆನೆಸ್ತಿದ್ದೀನಿ. ನಾನಿಲ್ಲಿ ತುಂಬ ಏನು ಉದ್ದು ಹಾಕ್ತಾಯಿಲ್ಲ, ಜಸ್ಟ್ ಒಂದು ಅರ್ಧ ಲೋಟ ಆಗೋಷ್ಟು ಕಂಪ್ಲೀಟಾಗಿ ನೆನೆಬೇಕು ಫ್ರೆಂಡ್ಸ್. ಇದನ್ನು ಕೂಡ 2 ಸಲ ಕ್ಲೀನಾಗಿ ವಾಶ್ ಮಾಡಿ ನೆನೆಸ್ಬಿಡಿ. ನೆನೆಸ್ಬಿಟ್ಟು ಬಿಟ್ಬಿಡಿ. ಇದನ್ನು ನೀರನ್ನು ಹಾಕಿ. ಈಗ ಇದು ನೆಂದಿದೆ ಫ್ರೆಂಡ್ಸ್. ಈ ಟೈಮ್ನಲ್ಲಿ ನಾವು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಉದ್ದು ಮತ್ತು ಮೆಂತ್ಯನ, ಸ್ವಲ್ಪ ಅಕ್ಕಿನೂ ಕೂಡ ಇದಕ್ಕೆ ಹಾಕಿ ನಾನು ರುಬ್ಕೋತಾ ಇದ್ದೀನಿ. ನಾವು ಹಾಕಿರೋದು ಸ್ವಲ್ಪ ಮಾತ್ರ ಅಲ್ವಾ ಮೆಂತ್ಯ, ಹಾಗಾಗಿ ಮಿಕ್ಸಿ ಜಾರ್ಗೆ ಇದು ಎಲ್ಲೂ ಸಾಕಾಗಲ್ಲ. ಹಾಗಾಗಿ ಅಕ್ಕಿ ಕೂಡ ಇದಕ್ಕೇ ಹಾಕಿ ನಾನು ರುಬ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಟ್ಟಿಗೆ ಹಾಕಿ ನೆನೆಸ್ಬೋದು, ಏನು ತೊಂದರೆ ಇಲ್ಲ. ಒಟ್ಟಿಗೆ ಹಾಕಿಬಿಟ್ಟು ನೆನೆಸ್ಕೋಬೋದು. ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ. ಒಂದು 2 ಮುಷ್ಟಿಯಷ್ಟು ಅಕ್ಕಿನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ಪೂರ್ತಿ ಅಕ್ಕಿ ಅಲ್ಲ, ಒಂದು 2 ಮುಷ್ಟಿಯಷ್ಟು ಅಕ್ಕಿ. ನೆನೆಸಿರೋದ್ರಲ್ಲಿ ಉದ್ದು ಮೆಂತ್ಯ ಹಾಕಿರ್ತೀರಲ್ವ, ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಕಿ ರುಬ್ಕೊಂಡ್ರೂ ಕೂಡ ನಡೆಯುತ್ತೆ. ಈಗ ರುಬ್ಬಿರೋದನ್ನ ನಾನು ಒಂದು ತಪ್ಪಲೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಉಳಿದಿರೋ ಅಕ್ಕಿಯನ್ನು ಕೂಡ ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಜೊತೆ 1 ಸ್ಪೂನ್ ಜೀರಿಗೆನ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಜೀರಿಗೆ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಾಗುತ್ತೆ ಇಡ್ಲಿದು.
ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಗಟ್ಟಿ ಮೊಸರು. 1 ಕಪ್ ಆಗೋಷ್ಟು ಗಟ್ಟಿಯಾದ ಮೊಸರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮೊಸರು ಸಿಗದೇ ಇದ್ದರೆ 2 ಕಪ್ ಆಗೋಷ್ಟು ಮಜ್ಜಿಗೆನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಮೊಸರು ಸಿಕ್ಕಿದ್ರೆ 1 ಕಪ್ ಆಗೋಷ್ಟು ಮೊಸರನ್ನೇ ಹಾಕಿ ರುಬ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಕೂಡ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗಲ್ಲ. ಇದು ಸ್ವಲ್ಪ ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟು ತರಿಯಾಗಿ ರುಬ್ಬಿದ್ದೀನಿ. ತರಿಯಾಗಿ ರುಬ್ಬಿದ ನಂತರ ರವೆ ಥರ ಆದರೆ ಸಾಕು ಇದು. ಈಗ ಇದನ್ನು ಕೂಡ ಒಂದು ರುಬ್ಬಿರೋ ಹಿಟ್ಟು ಹಾಕಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಫಸ್ಟಿಗೆ ಹಾಕಿರೋ ಹಿಟ್ಟು ಮತ್ತು ಈಗ ಹಾಕಿರೋ ಹಿಟ್ಟು ಚೆನ್ನಾಗಿ ಬೆರೆತ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ಹಿಟ್ಟಿನ ಹದ ನೋಡಿ ಈ ಥರ ಇರಬೇಕು. ತುಂಬ ತೆಳುವಾಗಿ ಇರೋದು ಬೇಡ, ಇದೇ ಥರ ಇದ್ದರೆ ಸಾಕು. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಆದಮೇಲೆ ಯಾವ ಥರ ಮಜ್ಜಿಗೆ ತುಂಬ ಉಬ್ಬಿ ಬಂದಿದೆ ಅಂತ ಇದ್ರೂ ಸಾಕು. ಆದಷ್ಟು ದೊಡ್ಡ ಪಾತ್ರೆಯಲ್ಲೇ ಹಾಕೋಬೇಕು, ಇಲ್ಲಾಂದರೆ ಪೂರ್ತಿ ಕೆಳಗೆ ಚೆಲ್ಲೋಗುತ್ತೆ. ಆ ಥರ ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ನೀವು ಹಾಕೋಬೇಕಾಗುತ್ತೆ. ಬೀಸಕ್ಕೆ ಹಾಕಿ ನೀವು ಹಾಕುವಂಥ ಮಜ್ಜಿಗೆ ಅಥವಾ ಮೊಸರಾಗಿರ್ಬೋದು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ಉಬ್ಬೋದು ಡಿಪೆಂಡ್ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡಿ ಹಿಟ್ಟನ್ನು. ನೋಡಿ, ಇಷ್ಟು ಒಳ್ಳೆ ನೊರೆಯಾಗಿ ಉಬ್ಬಿದೆ ಹಿಟ್ಟು ಅಂತ. ಚೆನ್ನಾಗಿ ಕೈ ಆಡಿಸಿ ಉಪ್ಪು ಪೂರ್ತಿಯಾಗಿ ಕರಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟನ್ನು. ಈಗ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ. ಜಿಡ್ಡು ಏನಾದರೂ ಹಚ್ಕೋಬೇಕು. ಹಚ್ಚಿ ಇಟ್ಕೊಂಡಿದ್ದೆ ನಾನು ಮೊದಲೇ. ಈಗ ಸ್ವಲ್ಪನೇ ಹಿಟ್ಟನ್ನು ಎಲ್ಲದಕ್ಕೂ ನಾನು ಹಾಕ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಥರದ ಪ್ಲೇಟ್ ಸೆಟ್ ಇರುತ್ತೋ ಅದರಲ್ಲೇ ಹಾಕ್ಕೋಬೋದು. ಮೊದಲೆಲ್ಲ ಫ್ರೆಂಡ್ಸ್ ಈ ಥರ ಇಡ್ಲಿ ಬಟ್ಲ ಮೇಲೆ ಒಂದು ಬಿಳಿಯ ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಇಡ್ಲಿನ ಹಾಕ್ತಿದ್ರಂತೆ. ಆಗ ಇಡ್ಲಿ ತುಂಬಾ ಚೆನ್ನಾಗಾಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ನೀವು ಕೂಡ ಆ ಥರ ಬೇಕಿದ್ರೆ ಮನೇಲೇ ಟ್ರೈ ಮಾಡಿ. ಇಡ್ಲಿ ಸೆಟ್ಗೆ ನಾನು ಇಡ್ತಾಯಿದ್ದೀನಿ. ಈ ಥರ ಸೆಟ್ ಮಾಡಿಬಿಟ್ಟು ಇದನ್ನು ಸುಮಾರು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಬೇಯಿಸಿದಾಗಿದೆ, ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಅಂತ. ತುಂಬಾ ಸಾಫ್ಟಾಗಿರುತ್ತೆ. ನಾನೀಗ ಎಲ್ಲವನ್ನು ತೆಗೆದು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಈಗ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಎಷ್ಟು ಸಾಫ್ಟ್ ಅಂದರೆ ಎಷ್ಟು ಸಾಫ್ಟು. ಮಲ್ಲಿಗೆ ಹೂವಿನ ಥರ ಸಾಫ್ಟ್, ಜೊತೆಗೆ ತುಂಬಾ ವೈಟಾಗಿ ಬಂದಿದೆ. ಇದಕ್ಕೆ 2 ಕಾರಣ. ಒಂದು ರೇಷನ್ ಅಕ್ಕಿ ಯೂಸ್ ಮಾಡಿರೋದು, ಇನ್ನೊಂದು ನಾವು ಇಲ್ಲಿ ಮೊಸರು ಯೂಸ್ ಮಾಡಿರೋದು. ಮೊಸರು ಅಥವಾ ಮಜ್ಜಿಗೆನೂ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, ನಾನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಸ್ಪೂನ್ ಹಾಕಿದ ತಕ್ಷಣವೇ ಓಪನ್ ಆಗ್ತಿದೆ ಇಡ್ಲಿ, ಅಷ್ಟು ಸ್ಮೂತಾಗಿ ಬಂದಿದೆ. ಇದನ್ನು ರುಬ್ಬಿದ ಇಡ್ಲಿ ಅಂತ ಸಹ ಅಂತಾರೆ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸಾಂಬಾರು ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ನೀವು ಯಾವುದರ ಜೊತೆ ಬೇಕಾದ್ರೂ ಇದನ್ನು ಟ್ರೈ ಮಾಡ್ಬೋದು. ಸಾಫ್ಟಾಗಿರುವಂಥ, ಸ್ಮೂತಾಗಿರುವಂಥ, ವೈಟಾಗಿರುವಂಥ ಇಡ್ಲಿ ಯಾವುದೇ ನೋಡಿದ್ರಲ್ಲ ಇಡ್ಲಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಈಸಿ ರೆಸಿಪಿಗಳನ್ನು ಮತ್ತೆ ತರ್ತಾ ಇರ್ತೀವಿ. ಪ್ಲೀಸ್ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು.